ಶ್ರೀ ಸತ್ತುಪಾಸಿಗೆ ನಮಃ. ಶ್ರೀ ಗುರುಗೀತ. ಶ್ರೀ ಗುರುವನ್ನು ಸ್ಮರಿಸುವುದರಿಂದ ಪರಬ್ರಹ್ಮ ಜ್ಞಾನ ಸ್ವಯಂ ಪ್ರಬೋಧಕವಾಗುವುದು. ಶ್ಲೋಕ 55. ಯಸ್ಯ ಸ್ಮರಣ ಮಾತ್ರೇಣ ಜ್ಞಾನಂ ಉತ್ಪದ್ಯತೆ ಸ್ವಯಂ ಸಹ ಏವ ಸರ್ವ ಸಂಪತ್ತಿ ತಸ್ಮಾತ್ ಸಂಪೂಜಯೇತ್ ಗುರುಂ. ಅನುವಾದ. ಯಾವ ಶ್ರೀ ಗುರುವನ್ನು ಸ್ಮರಿಸುವುದರಿಂದ ಪರಬ್ರಹ್ಮ ಜ್ಞಾನ ಸ್ವಯಂ ಪ್ರಬೋಧಕವಾಗುತ್ತದೆಯೋ ಅಂತಹ ಗುರುವು ಸರ್ವ ಸಂಪತ್ ಸ್ವರೂಪರು. ಆದ್ದರಿಂದ ಗುರುವನ್ನು ಪೂರ್ಣಾಸಕ್ತಿಯಿಂದ ಪೂಜಿಸಬೇಕು. ಭಾವಾರ್ಥ. ಗುರುವನ್ನು ಆಶ್ರಯಿಸಿ ಗುರುವಾಕ್ಯವನ್ನು ಮಂತ್ರವೆಂದು ನಂಬಿ ಗುರು ಸೇವೆಯನ್ನು ನಿಷ್ಕಾಮವಾಗಿ ಮಾಡುವುದರಿಂದ, ಗುರುವಿನ ಆಜ್ಞೆಯನ್ನು ತ್ರಿಕರಣ ಶುದ್ಧಿಯಿಂದ ಚಾಚೂ ತಪ್ಪದೆ ಪ್ರಯತ್ನಿಸುವುದರಿಂದ ಪರಮಾತ್ಮನ ಜ್ಞಾನ ಗೋಚರಿಸುವುದು. ಭಕ್ತಿ, ವಿಶ್ವಾಸ, ಸರ್ವ ಸಮರ್ಪಣಾ ಭಾವಗಳಿಂದ ಆತ್ಮಜ್ಞಾನ ಸ್ವತಃ ಪ್ರಬೋಧಕವಾಗುತ್ತದೆ. ಭಕ್ತರಲ್ಲಿ ಈ ಲಕ್ಷಣಗಳು ಕಂಡುಬರದೆ ಯಾಂತ್ರಿಕವಾಗಿ ಸ್ಮರಿಸಿದರೆ ಆತ್ಮಜ್ಞಾನ ಉಂಟಾಗುವುದಿಲ್ಲ. ಗುರುವೇ ಭಕ್ತನ ಸಮೃದ್ಧಿಗೆ ಕಾರಣರು. ಗುರು ಕೃಪೆಯಿಂದ ಎಂತಹ ಅಶಾಂತಿ ಇದ್ದರೂ ಮನಸ್ಸು ಪ್ರಶಾಂತತೆಯನ್ನು ಹೊಂದುವುದು. ಗುರುವೇ ಭಕ್ತನ ಶ್ರೇಯಸ್ಸಿಗೆ, ಆತ್ಮಜ್ಞಾನ ಸಂಭವಿಸುವುದಕ್ಕೆ, ಜನ್ಮ ಸಾರ್ಥಕತೆಗೆ ಹೇತುವಾದ ಮೋಕ್ಷ ಪಡೆಯುವುದಕ್ಕೆ ಕಾರಣರು. ಆದ್ದರಿಂದ ಗುರುಗಳನ್ನು ಪೂರ್ಣಾಸಕ್ತಿಯಿಂದ ಪೂಜಿಸಬೇಕು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಎಲ್ಲ ಜವಾಬ್ದಾರಿಯನ್ನು ಭಗವಂತನಿಗೆ ಒಪ್ಪಿಸೋದು ಅಂದರೆ ಮಾನಸಿಕವಾಗಿ ಗುರುವನ್ನು ಆಶ್ರಯಿಸಿ ಅವನೇ ಆಧಾರ ಅಂತ ನಂಬಿ ನಡೆದುಕೊಳ್ಳೋದು. ಮನೆಯಲ್ಲಿ ಒಬ್ಬರು ಯಜಮಾನರು ಇದ್ದಾಗ ನೀವೆಂಗೆ ಎಲ್ಲ ವಿಚಾರಗಳನ್ನು ಅವರ ಗಮನಕ್ಕೆ ತರುತ್ತೀರೋ ಹಾಗೆ ನಿಮ್ಮ ಎಲ್ಲ ಸಂಕಲ್ಪ ವಿಕಲ್ಪಗಳನ್ನು ಅವನಿಗೆ ಅರ್ಪಿಸುತ್ತಾ ಹೋಗಬೇಕು. ಭಗವಂತನೇ ನಮ್ಮ ನಿಜವಾದ ಯಜಮಾನ ಅನ್ನೋದನ್ನು ಅರಿವಿನಲ್ಲಿ ಇಟ್ಕೊಂಡು ಬಾಳಬೇಕು. ಎದ್ದಾಗ ಪರಮಾತ್ಮನ ಸ್ಮರಣೆ ಮಾಡಿ, ನಿತ್ಯದ ಕೆಲಸ ಕಾರ್ಯಗಳನ್ನು ಪರಮಾತ್ಮನ ಸ್ಮರಣೆಯೊಂದಿಗೆ ಮಾಡಿ, ಮಲಗುವಾಗ ಪರಮಾತ್ಮನ ಧ್ಯಾನ ಮಾಡುತ್ತಾ ಅದರಲ್ಲೇ ತನ್ಮಯವಾಗಿ ಮಲಗಿರಿ. ಏನಾದರೂ ಕಾರ್ಯ ಮಾಡುವಾಗ ಪರಮಾತ್ಮನ ಸ್ಮರಣೆಯೊಂದಿಗೆ ಮಾಡಿರಿ. ಆ ಕಾರ್ಯ ಮುಗಿದಾಗಲೂ ಅದರ ಹೊಣೆಯನ್ನು ಪರಮಾತ್ಮನಿಗೆ ಅರ್ಪಿಸಿರಿ. ಎಲ್ಲಾದರೂ ಹೊರಗೆ ಹೋಗುವಾಗ ಅವನನ್ನು ಸ್ಮರಿಸಿ, ಬಂದಾಗಲೂ ಅವನನ್ನೇ ಸ್ಮರಿಸಿ. ಗುರು ಕಾರ್ಯವೇ ಇಷ್ಟ, ಗುರು ವಾಕ್ಯವೇ ಶ್ರೇಷ್ಠ ಅನ್ನುವ ಭಾವದಲ್ಲಿ ಸೇವೆ ಮಾಡಿ. ದಿನವಿಡೀ ಹೀಗೆ ಭಗವಂತನ ಯಜಮಾನಿಕೆಯಲ್ಲಿ ಮಕ್ಕಳಂತೆ ಜೀವಿಸಿದರೆ ಆಗ ಇಡೀ ಜೀವನ ಉನ್ನತ ಸ್ಥಿತಿಗೋಗುತ್ತೆ. ಆಗ ಯಾವ ಧ್ಯಾನ ಬೇಕು, ಎಂಥ ಭಜನೆ ಬೇಕು, ಅದನ್ನೆಲ್ಲ ಮಾಡೋದಕ್ಕಿಂತಲೂ ಉನ್ನತ ಭಾವದಲ್ಲಿ ಇರುತ್ತಾ ಪರತರವಾದ್ದನ್ನೇ ಪ್ರಾಪ್ತಿ ಮಾಡ್ಕೋಬಹುದು. ಸುಜ್ಞಾನ ಸಂಪದ್ಭರಿತ ಪುಟ 49.